ಮತ್ತೆ ರಿಯಾದ್ ಅಲ್ಲಿಂದ ಜನ ಎಲ್ಲ ಬರ್ತಾ ಇದ್ದಾರೆ. ಸೌದಿ ಅರೇಬಿಯಾದಲ್ಲಿ ಇಂಥ ಒಂದು ದೊಡ್ಡ ಸಮ್ಮೇಳನವನ್ನು ಆಯೋಜನೆ ಮಾಡಲಿಕ್ಕೆ ಮುಂದೆ ನಿಂತಹ ನಮ್ಮ ಜಕರಿಯಾ ಬಜ್ಪೇಯಿ ಅವರು, ಶೇಖ್ ಕರ್ನಿಯವರು ಹಾಗೂ ಸತೀಶ್ ಕುಮಾರ್ ಬಜಾಲ್ ಅವರಿಗೆ ನಾನು ಮೊದಲಾಗಿ ಅಭಿನಂದಿಸ್ತೇನೆ. ಯಾಕೆ ಅಂತೇಳಿದರೆ ಮೊದಲೆಲ್ಲ ಸೌದಿ ಅರೇಬಿಯಾಕ್ಕೆ ಹೋಗೋದು ಅಂತೇಳಿದರೆ ಅಲ್ಲಿ ಬಿಡುವುದಿಲ್ಲ ಅಂಥೇಳಿ ಆ ಥರ ಇತ್ತು. ಈಗ ಹಾಗೇನಿಲ್ಲ. ಅಲ್ಲಿ ಕೂಡ ನಮ್ಮ ಭಾರತೀಯರಿಗಾಗಲಿ ಬೇರೆಯವರಿಗಾಗಲಿ ಅಲ್ಲಿ ಹೋಗಲಿಕ್ಕೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ದಿನಗಳಲ್ಲಿ ಸೌದಿ ಅರೇಬಿಯಾ ದುಬೈನಂತೆ ಪ್ರವಾಸಿಗಳಿಗೆ ಒಂದು ಅವಕಾಶ ಕೊಡ್ತಾಯಿದೆ. ಅದನ್ನು ಬಳಸಿಕೊಂಡು ನಾವು ನಮ್ಮ ಕನ್ನಡಿಗರು ಅಲ್ಲಿಯ ಕನ್ನಡಿಗರು ಸೇರಿ ಈ ಸಮ್ಮೇಳನ ಆಯೋಜನೆ ಮಾಡ್ತಾ ಇದ್ದೇವೆ. ನಾವು ಇದೇ ಬರುವ 18-19 ತಾರೀಕಿಗೆ ಸೌದಿ ಅರೇಬಿಯಾದಲ್ಲಿ ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನವನ್ನು ಮಾಡುತ್ತಾ ಇದ್ದೇವೆ. ಇದು ಒಂದು ದೊಡ್ಡ ಕಾರ್ಯಕ್ರಮ. ಪ್ರಪ್ರಥಮವಾಗಿ ಸೌದಿ ಅರೇಬಿಯಾದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತಾ ಇದ್ದೇವೆ. ಸೌದಿ ಅರೇಬಿಯಾದಲ್ಲಿ ಲಕ್ಷಾಂತರ ಕರ್ನಾಟಕದ ಕನ್ನಡಿಗರು ಇದ್ದಾರೆ. ಅವರೆಲ್ಲರಿಗೂ ಒಂದು ಸುವರ್ಣ ಅವಕಾಶ. ನಮ್ಮ ಕನ್ನಡದ ಕಲೆಯನ್ನು ಸಂಸ್ಕೃತಿಯನ್ನು ನೋಡುವಂಥ ಒಂದು ಸುಸಂದರ್ಭ. ಅದಕ್ಕಾಗಿ ನಾವು ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ನಿಮ್ಮೆಲ್ಲರ ಸಹಕಾರ ಕೂಡ ನಮಗೆ ತುಂಬ ಅಗತ್ಯವಾಗಿದೆ. ಈ ಕಾರ್ಯಕ್ರಮವನ್ನು ಆದಷ್ಟು ಯಶಸ್ವಿ ಮಾಡಲು ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೂಡ ಕೋರುತ್ತಾ ಇದ್ದೇವೆ. ನಮಸ್ಕಾರ. ನನ್ನ ಹೆಸರು KS ಶೇಖ್ ಕರ್ನಿರೆ. ನಾನು ಸೌದಿ ಅರೇಬಿಯಾದಲ್ಲಿ ಉದ್ಯಮಿ, ಜುಬೈಲ್ ಸೌದಿಯಲ್ಲಿರುವುದು. ಈ ಕಾರ್ಯಕ್ರಮ ನಾವು ಸಫ್ವಾ ಎಂಬ ದಮಾಮ್ ಮತ್ತು ಜುಬೈಲ್ನ ನಡುವೆ ಇರುವಂಥ ಸಫ್ವಾದಲ್ಲಿ ಆಯೋಜನೆ ಮಾಡುತ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಎಲ್ಲರನ್ನೂ ಸ್ವಾಗತಿಸಿದ್ದೇನೆ. ನಾನು ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿದ್ದೇನೆ. ಅದೇ ರೀತಿ ನಮ್ಮ ಜಕರಿಯಾ ಸಾಹೇಬರು ಕೂಡ ಅಧ್ಯಕ್ಷರಾಗಿದ್ದಾರೆ ಮತ್ತು ಸತೀಶ್ ಬಜಾಲ್ರವರು ನಮ್ಮ ಇದರ ಅಧ್ಯಕ್ಷರು. ಅದು ನಾವೆಲ್ಲ ಕನ್ನಡಿಗರು ಸೇರಿ ಇದನ್ನು ತುಂಬ ವಿಜೃಂಭಣೆಯಿಂದ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ. ಇದಕ್ಕೆ ಸೌದಿ ಅರೇಬಿಯಾದಲ್ಲದೆ ನೆರೆಯ ಗಲ್ಫ್ ಕಂಟ್ರಿಯ ಬಹ್ರೇನ್, ಕುವೈತ್, ಅಬುದಾಬಿ, ದುಬೈ ಅಂತ ಅಲ್ಲಿರುವಂಥ ಕನ್ನಡಿಗರು ಕೂಡ ಬರುತ್ತಾ ಇದ್ದಾರೆ. ಅಲ್ಲಿಯ ಕನ್ನಡ ಕಲಾವಿದರು ಕೂಡ ಬಂದು ಸೇರುತ್ತಾ ಇದ್ದಾರೆ. ಸೌದಿ ಅರೇಬಿಯಾದಲ್ಲಿ ಕನ್ನಡ ಕಲಾ ತಂಡಗಳು ಎಷ್ಟು ಬರ್ತಾ ಇದೆ? ಕನ್ನಡ ಕಲಾ ತಂಡಗಳ ಬಗ್ಗೆ 75 ಜನ. ಇಲ್ಲಿಂದ 78 ಕಲಾವಿದರು ಆಲ್ರೆಡಿ. ಓಕೆ, ನಾವು ಕರ್ನಾಟಕದಿಂದ 78 ಕಲಾವಿದರು ಸೌದಿ ಅರೇಬಿಯಾಕ್ಕೆ ಆಗಮಿಸ್ತಾ ಇದ್ದಾರೆ. ಅದಲ್ಲದೆ ಬಹ್ರೈನ್ನಿಂದ ಹಾಗೂ ಸೌದಿ ಅರೇಬಿಯಾದ ಯಕ್ಷಗಾನ ತಂಡ ಅಲ್ಲಿ ಬರ್ತಾ ಇದೆ. ಅದರಲ್ಲಿ ಸೌದಿ ಅರೇಬಿಯಾದ ಕಲಾವಿದರು ಕೂಡ ಜನಪದ ಹಾಡುಗಾರರಿದ್ದಾರೆ. ಅವರು ಕೂಡ ಅವರ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಅದಲ್ಲದೆ ಕತರ್, ಅಬುದಾಬಿ ಮತ್ತು ಮಸ್ಕತ್ನಿಂದ ಕೂಡ ಸಾಹಿತಿಗಳು ಮತ್ತು ಕಲಾವಿದರು ಕೂಡ ಅವರು ಕೂಡ ಅವರ ತಂಡದಿಂದ ತಮ್ಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇದು ಏನೆಂದರೆ ಎಲ್ಲರೂ ನಮ್ಮ ಇದೇ 17ನೇ ವಿಶ್ವ ಸಾಂಸ್ಕೃತಿಕ ಕನ್ನಡ ಸಮ್ಮೇಳನಕ್ಕೆ ನಮ್ಮ ಸೌದಿ ಅರೇಬಿಯಾದಲ್ಲಿರುವ ಎಲ್ಲ ಕನ್ನಡಿಗರಿಗೆ ಅವರು ಬಂದು ನಮ್ಮೆಲ್ಲರ ಕಲಾಕೃತಿಯನ್ನು ನೋಡಿ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕಾಗಿ ಪತ್ರಕರ್ತರ ಮುಖಾಂತರ ನಾನು ವಿನಂತಿಸಿಕೊಳ್ಳುತ್ತೇನೆ. ಅವರು ಬರಬೇಕು, ಎಂಜಾಯ್ ಮಾಡಬೇಕು, ಸಂತೋಷ ಪಡಬೇಕು. ನಮ್ಮ ಕಲೆಯನ್ನು, ನಮ್ಮ ನುಡಿಯನ್ನು ಅವರು ಅರಿಯಬೇಕು, ಬೆಳೆಸಬೇಕು. ನಮ್ಮ ಕರ್ನಾಟಕದ ರಾಜ್ಯವನ್ನು ಒಂದು ಉತ್ತಮ ರೀತಿಯ ಒಂದು ರಾಜ್ಯವಾಗಿ ಬೆಳೆಸಬೇಕಾಗಿ ನಿಮ್ಮ ಮಾಧ್ಯಮದವರ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೇವೆ. ನನ್ನ ಹೆಸರು ಬಜ್ಪೇಯಿ ಜಕರಿಯಾ ಅಂತ, ಅಲ್ಮುಝೈನ್ ಕಂಪನಿಯ ಓನರ್ ಆಗಿದ್ದೇನೆ. ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಈಸ್ಟರ್ನ್ ಪ್ರಾವಿನ್ಸ್ನಲ್ಲಿ ಒಂದು 6,000 ಜನ ನಮ್ಮ ಕೆಲಸದಲ್ಲಿದ್ದಾರೆ. ಅದರಲ್ಲಿ ನಮ್ಮ ಸ್ಪೆಷಲಿ ಕರ್ನಾಟಕದವರು ಮೆಜಾರಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ನಮ್ಮ ರಾಜ್ಯದ ಜನರಿಗೆ ಕೆಲಸ ಕೊಡೋ ಒಂದು ಪ್ರಯತ್ನ ಪಡ್ತಾ ಇದ್ದೇವೆ. ದೇವರು ಅನುಗ್ರಹಿಸಿದರೆ ನಿಮ್ಮ ಎಲ್ಲರ ಈ ಒಂದು ಮಾಧ್ಯಮದವರ ಇದರಿಂದ ಪ್ರೋತ್ಸಾಹದಿಂದ ನಾವು ಡೆಫಿನೆಟ್ಲಿ ಏನಂದರೆ ಸೌದಿ ಅರೇಬಿಯಾದಲ್ಲಿ ನಮ್ಮ ಈಗಿನ ಯುವರಾಜರು ಎಲ್ಲದಕ್ಕೂ ನಮಗೆ ಬೇಕಾಗುವ ಇದು ಕೊಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಿಗೂ ಎಲ್ಲ ರಾಷ್ಟ್ರಗಳಿಗೂ ಬಂದು ಓಪನ್ ಮಾಡ್ತಾ ಇದ್ದಾರೆ. ಆದ ಕಾರಣದಿಂದಾಗಿ ಅವರಿಗೂ ನೀವು ಏನಂದರೆ ಸೌದಿ ಅರೇಬಿಯಾ ಅಂದರೆ ಒಂದು ಐಶ್ವರ್ಯವಿದ್ದಂಥ ರಾಷ್ಟ್ರ.
ಎಲ್ರಿಗೂ ಕೆಲಸ ಸಿಗುವ ಹಾಗೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಆದ ಕಾರಣದಿಂದಾಗಿ ಅವರಿಗೂ ನೀವು ಸಹ ಮಾಧ್ಯಮದ ಮುಖಾಂತರ ನೀವು ಅವರಿಗೂ ಸಹ ಶುಭಾಶಯ ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಒಂದ್ಸಲ ನಗ್ಬಿಡಿ ಸರ್.